ವಾಯ್ಸ್ ಆಫ್ ಯು ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಾ ಗೋಲ್ಡ್. ಆಭರಣ ತಯಾರಿಕೆಯಲ್ಲಿ ಕರಾವಳಿ ಜಿಲ್ಲೆಯಾದ್ಯಂತ ಪ್ರಸಿದ್ಧವಾಗಿರುವ ನಂದಾ ಗೋಲ್ಡ್ ಉಡುಪಿಯ ಜನತೆಗೆ 2006ರಿಂದ ಸುದೀರ್ಘ ಸೇವೆಯನ್ನ ನೀಡುತ್ತಾ ಟ್ರೆಂಡಿಂಗ್ಗೆ ತಕ್ಕ ಚಿನ್ನ, ಬೆಳ್ಳಿ ಹಾಗೂ ಡೈಮಂಡ್ ಕಲೆಕ್ಷನ್ನೊಂದಿಗೆ ಮದುವೆ, ನಾಮಕರಣ, ಹಬ್ಬ ಹರಿದಿನಗಳಿಗೆ ಸೂಕ್ತವಾದ ರೀತಿಯ ಆಭರಣಗಳಿಗೆ ಮನೆ ಮಾತಾಗಿದೆ. ಉತ್ತಮ ಗುಣಮಟ್ಟದ ಆಭರಣದ ಜೊತೆಗೆ ತನ್ನ ಗ್ರಾಹಕರಿಗಾಗಿ ಸ್ಕೀಮ್ ಯೋಜನೆ ಕೂಡ ನಂದಾ ಗೋಲ್ಡ್ ಪರಿಚಯಿಸಿದೆ. ಆಭರಣಗಳ ಮೇಕಿಂಗ್ ಮೇಲೆ ವಿಶೇಷ ರಿಯಾಯಿತಿ ಸೌಲಭ್ಯದ ಜೊತೆಗೆ ಹಬ್ಬದ ಸಂದರ್ಭದಲ್ಲಿ ಸ್ಪೆಷಲ್ ಡಿಸ್ಕೌಂಟ್ ಕೂಡ ನೀಡಲಾಗುತ್ತೆ. ವಿಶೇಷವಾಗಿ ದೈವದ ಚಿನ್ನ, ಬೆಳ್ಳಿಯ ಆಭರಣಗಳು ಇಲ್ಲಿ ದೊರೆಯುತ್ತದೆ. ನಂದಾ ಗೋಲ್ಡ್ ಉಡುಪಿ ಮತ್ತು ಪಡುಬಿದ್ರಿಯಲ್ಲಿ ತನ್ನ ಶಾಖೆಯನ್ನ ಒಳಗೊಂಡಿದೆ. ಎಲ್ಲಾ ವಿಧವಾದ ಆಭರಣಗಳಿಗಾಗಿ ಭೇಟಿ ಕೊಡಿ. ನಂದಾ ಗೋಲ್ಡ್. ನಮ್ಮ ವಿಳಾಸ ಉಡುಪಿ ಶಾಖೆ, ಗುಡ್ಲಕ್ ಕಮರ್ಷಿಯಲ್ ಕಾಂಪ್ಲೆಕ್ಸ್, ಮಸೀದಿ ರಸ್ತೆ, ಸಿಟಿ ಬಸ್ ಸ್ಟ್ಯಾಂಡ್ನ ಬಳಿ, ಉಡುಪಿ. ದೂರವಾಣಿ ಸಂಖ್ಯೆ 8660098462. ಪಡುಬಿದ್ರೆ ಶಾಖೆ, ಗ್ರೌಂಡ್ ಫ್ಲೋರ್, ಶ್ರೀ ಸಾಯಿ ಆರ್ಕೇಡ್, ಮಾರ್ಕೆಟ್ ರೋಡ್, ಪಡುಬಿದ್ರೆ. 8076660831. ನಮಸ್ಕಾರ ವೀಕ್ಷಕರೇ, ನಂದಾ ಗೋಲ್ಡ್ ಅರ್ಪಿಸುವಂತಹ ವಾಯ್ಸ್ ಆಫ್ ಯು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಆಲೂರು ಗ್ರಾಮದ ಅಲ್ಲಿರುವಂತಹ ಕೊರಗ ಸಮುದಾಯದ ಮುಖಂಡರಿರಬಹುದು ಅಥವಾ ಸ್ಥಳೀಯರಿರಬಹುದು, ಇವತ್ತು ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆಯನ್ನ ನಡೆಸ್ತಿದ್ದಾರೆ. ಹಲವಾರು ಬೇಡಿಕೆಗಳನ್ನ ಮುಂದಿಟ್ಟುಕೊಂಡು ಪ್ರತಿಭಟನೆಯನ್ನ ನಡೆಸ್ತಿದ್ದಾರೆ. ಪ್ರಮುಖವಾಗಿ ಅವರಿಗೆ ಅಲ್ಲಿನ ಭೂಮಿಯನ್ನ ವಿತರಣೆ ಮಾಡಬೇಕು ಅನ್ನುವಂತಹ ಒಂದು ಡಿಮಾಂಡ್ ಅನ್ನ ಇಟ್ಕೊಂಡು ಇವತ್ತು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಬನ್ನಿ, ಏನೆಲ್ಲ ಬೇಡಿಕೆಗಳು ಅವರು ಮುಂದಿಟ್ಕೊಂಡು ಪ್ರತಿಭಟನೆ ಮಾಡ್ತಿದ್ದಾರೆ ಎನ್ನುವುದನ್ನ ನೋಡ್ಕೊಂಬರುವ. ಓಕೆ ಸರ್, ಈಗ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಇವತ್ತು ಆದಿವಾಸಿ ಹಕ್ಕುಗಳ ಸಮನ್ವಯ ಸಮಿತಿ ವತಿಯಿಂದ ಇವತ್ತು ಹೋರಾಟವನ್ನ ಮಾಡ್ತಾ ಇದ್ರಿ. ಯಾವುದೆಲ್ಲ ಡಿಮಾಂಡ್ಸ್ಗಳು ನಿಮ್ಮ ಮುಂದಿದೆ, ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಅಂತ ಒಂದು ಹೇಳಿ. ಈಗ ಕರ್ನಾಟಕ ರಾಜ್ಯ ಆದಿವಾಸಿ ಹಕ್ಕುಗಳ ಸಮನ್ವಯ ಸಮಿತಿ ನೇತೃತ್ವದಲ್ಲಿ ಬಹಳ ದೀರ್ಘಕಾಲದಿಂದ ಆಲೂರು ಮತ್ತೆ ಹರ್ಕೂರು ಗ್ರಾಮದ ಪ್ರದೇಶದಲ್ಲಿ ಏನೊಂದು ಕಂದಾಯ ಭೂಮಿ ಇದೆ, ಅದನ್ನ ಈ ಸಮುದಾಯಕ್ಕೆ ಹಂಚಬೇಕು ಅನ್ನುವಂಥದ್ದೇ ನಮ್ಮ ಬೇಡಿಕೆ. ಈಗ ಮೊಹಮ್ಮದ್ ಪೀರ್ ವರದಿ ಪ್ರಕಾರ ಕೊರಗ ಸಮುದಾಯಕ್ಕೆ ಅವರಿಗೆ ಜೀವನಾವಶ್ಯಕವಾದ ಭೂಮಿಯನ್ನ ಅವರಿಗೆ ಕೊಡಬೇಕು. ಆ ಸಮುದಾಯ ಅಳಿವಿನಂಚಿನಲ್ಲಿದೆ. ಅವರಿಗೆ ಭೂಮಿ ನೀಡುವಂಥದ್ದು ಮತ್ತೆ ಅವರ ಜೀವನದ ವಿವಿಧ ವಿಭಾಗಕ್ಕೆ ಸರ್ಕಾರ ಸಹಕಾರವನ್ನು ನೀಡುವುದರ ಮುಖಾಂತರ ಅಳಿವಿನಂಚಿನಲ್ಲಿರುವಂತ ಆ ಒಂದು ಸಮುದಾಯವನ್ನ ಮೇಲೆತ್ತಬೇಕನ್ನುವಂಥದ್ದು ಬಹಳ ಮುಖ್ಯ ಪ್ರಶ್ನೆ. ಈ ಹಿನ್ನೆಲೆಯಲ್ಲಿ ಅವರೆಲ್ಲರೂ ಕೂಡ ಭೂರಹಿತರಾಗಿ, ಈಗ ಇದರಲ್ಲಿ ಸರ್ವೆ ನಂಬರವನ್ನು ಅವ್ರು ಗುರ್ತು ಮಾಡಿದ್ದಾರೆ. ಆಲೂರು ಗ್ರಾಮದಲ್ಲಿ ಸುಮಾರು 4 ಸರ್ವೆ ನಂಬರ್ ಇದೆ, ಹರ್ಕೂರಲ್ಲಿ 2 ಇದೆ. ಅದ್ರ ಪ್ರಮುಖವಾಗಿ ಆಲೂರು ಗ್ರಾಮದಲ್ಲಿ ಇರ್ತಕ್ಕಂಥ 153ನೇ ಸರ್ವೆ ನಂಬರ್ದಲ್ಲಿ 6.53 ಎಕರೆದಲ್ಲಿ ಮಾತ್ರ ಇವತ್ತು ದೊಡ್ಡ ಇದಾಗಿ ಏನಂದೇಳಿ ಹೇಳಿ ಡಿಸ್ಪ್ಯೂಟ್ ಇದೆ. ಡಿಸ್ಪ್ಯೂಟ್ ಅಂದೇಳಿ ಹೇಳಿದ್ರೆ ಅದು ಒಂದು ಗೇರು ತೋಪಿಗೆ ಸಂಬಂಧಪಟ್ಟು ಗೇರು ನಿಗಮದ ಇದರಲ್ಲಿ ಅಧೀನದಲ್ಲಿ ಇದೆ ಅನ್ನುವಂಥದ್ದು ಮುಖ್ಯ ಪ್ರಶ್ನೆ. ಆದ್ರೆ ನಾವು ಸುದೀರ್ಘವಾಗಿ ಅದರ ಅಧ್ಯಯನ ಮಾಡಿದಾಗ, ಹೋರಾಟ ಮಾಡಿದಾಗ, ದಾಖಲೆಗಳನ್ನು ತಗೊಂಡಾಗ ಅವರಿಗೆ ಯಾವ ಲೀಸ್ ಅವಧಿಗೆ ಆ ಭೂಮಿಯನ್ನು ಕೊಟ್ಟಿದ್ದಾರೋ ಆ ಲೀಸ್ ಅವಧಿ ಮುಗಿದಿದೆ. ಹಾಗಾಗಿ ಅದು ಪುನಃ ಕಂದಾಯ ಇದಕ್ಕೆ ಬರುತ್ತೆ, ಅವ್ರ ಸುಪದ್ಯಲ್ಲಿ ಬರುವುದಿಲ್ಲ ಅನ್ನುವಂಥದ್ದು. ಆದ್ರೆ DC ಅವರಾಗ್ಲಿ ಜಿಲ್ಲಾಡಳಿತ ಆಗ್ಲಿ ಅದಕ್ಕೆ ಸಂಬಂಧಪಟ್ಟು ಒಂದು ದೃಢವಾದ ಕ್ರಮವನ್ನ ಕೈಗೊಂಡು ಅದನ್ನ ವಶಪಡಿಸ್ಕೊಂಡು ಇವತ್ತು ಕೊಡ್ಲಿಕ್ಕೆ ತಯಾರಿಲ್ಲ. ಹಾಗಾಗಿ ಸುದೀರ್ಘವಾದ ಹೋರಾಟ ಅದು ನಡೀತಾನೆ ಇದೆ. ಇವತ್ತು ಅವ್ರು ಬಹಳ ಪ್ರಮುಖ ಪ್ರಶ್ನೆ ಇರುವಂತದ್ದೇ ಅವ್ರಿಗೆ ಇರ್ಲಿಕ್ಕೆ ಮನೆ ಕೂಡ ಇಲ್ಲ, ಮೂಲ ಮನೆ ಅಡಿ ಜಾಗ ಇಲ್ಲ, ಅದನ್ನ ಕೊಡ್ಬೇಕು ಅನ್ನುವಂಥದ್ದೇ ಬಹಳ ಮುಖ್ಯ ಪ್ರಶ್ನೆ. ಅದರಲ್ಲಿ ಜಿಲ್ಲಾಧಿಕಾರ ಒಂದು ದೃಢವಾದ ಕ್ರಮವನ್ನು ತಕೊಂಡು ಇವ್ರನ್ನ ಬೆಂಬಲಿಸ್ಲಿಕ್ಕೆ ಸಾಧ್ಯ ಆಗ್ಬೇಕು. ಓಕೆ, ಈ ಹಿಂದೆ ಏನಾದ್ರು ಹೋರಾಟ ಮಾಡಿದ್ದೀರಾ ನೀವು ಸರ್ಕಾರದ ವಿರುದ್ಧ, ಅಥವಾ ಇದಕ್ಕೆ ಡಿಮಾಂಡ್ ಅನ್ನ ನಿಮ್ಮ ಒಂದು ಮನವಿಯನ್ನ ಏನು ಅಥವಾ ನಿಮ್ಮ ಬೇಡಿಕೆಯನ್ನ ಈಡೇರಿಸಬೇಕಂತ ಏನಾದ್ರು ಈ ಹಿಂದೆ ಇದರ ಬಗ್ಗೆ ಪ್ರೊಟೆಸ್ಟ್ ಏನಾದ್ರು ಮಾಡಿದ್ದುಂಟಾ ಅಂತ? ಹೌದು, ಇದ್ರ ಬಗ್ಗೆ ಪ್ರೊಟೆಸ್ಟ್ ಅನ್ನ ನಾವು ಸುಮಾರು ಸಮಯದಿಂದ ಕುಂದಾಪುರ ತಾಲೂಕು ಆಫೀಸ್ ಕಚೇರಿ ಎದುರುಗಡೆನೂ ನಾವು ಧರಣಿ ಕೂತಿದ್ದೇವೆ. ಅಲ್ಲಿ ತಹಶೀಲ್ದಾರರಿಗೂ ಕೂಡ ಮನವಿಯನ್ನ ಕೊಟ್ಟಿದ್ದೇವೆ. ಆಮೇಲೆ DC ಅವರಿಗೂ ಮನವಿಯನ್ನ ಕೊಟ್ಟಿದ್ದೇವೆ. ಅದ ನಂತರ KID ಅವರು ಇವರಿದ ಗೇರು ನಿಗಮ ಅಭಿವೃದ್ಧಿ ನಿಗಮ ಇದ್ದಾವೆ, ಅವರಿಗೂ ನಾವು ಇದನ್ನ ಮನವರಿಕೆಯನ್ನ ಮಾಡಿದ್ದೇವೆ. ಹಲವು ಹಂತದ ಹೋರಾಟಗಳು ನಡೆದ ನಂತರದಲ್ಲೂ ಕೂಡ ಅದು ಅಲ್ಲಿ ಏನೂ ಆ ಸಮಸ್ಯೆಯನ್ನು ಪರಿಹಾರ ಮಾಡದೆ ಹಾಗೆ ಅದು ಕದಲದೆ ಅಲ್ಲೇ ಕೂತಿದೆ. ಇವತ್ತು ನಾವು ಇದನ್ನ ಇಲ್ಲಿ ಹೋರಾಟವನ್ನ ಪ್ರಾರಂಭಿಸಿದ್ರ ಮುಖಾಂತರ ಇದನ್ನ ಗಂಭೀರವಾಗಿ ಒಂದು ಇತ್ಯರ್ಥ ಆಗುವಂತ ಮಟ್ಟಕ್ಕೆ ತಗೊಂಡು ಬರ್ಬೇಕನ್ನುವಂಥದ್ದು ಬಹಳ ಮುಖ್ಯ. ಇದರಲ್ಲಿ ಇನ್ನೊಂದು ಸಮುದಾಯ ಕೂಡ ಇದೆ, ಹಸಳ ಸಮುದಾಯ ಅನ್ನುವಂಥ ಒಂದು ಸಮುದಾಯ ಇದೆ. ಅವರು
ಆ, ಉಡುಪಿ ಜಿಲ್ಲೆಯಲ್ಲಿ ಅವ್ರನ್ನ SC ಅಂತ ಪರಿಗಣನೆ ಮಾಡ್ತಾರೆ, ಶೆಡ್ಯೂಲ್ ಕಾಸ್ಟ್ ಅಂತ. ಆ, ಶಿವಮೊಗ್ಗದಲ್ಲಿ ST ಅಂತ ಪರಿಗಣನೆ ಮಾಡ್ತಾರೆ. ST ಅಂತ ಪರಿಗಣನೆ ಮಾಡಿದಾಗ ಅವರಿಗೆ ಅರಣ್ಯ ಭೂಮಿ ಹಕ್ಕನ್ನು ಹೊಂದಲಿಕ್ಕೆ ಒಂದು ಅವಕಾಶ ಸಿಗುತ್ತೆ. ಇಲ್ಲಿ ಅವರು ಉಡುಪಿ ಜಿಲ್ಲೆಯಲ್ಲೂ ಕೂಡ ಅವ್ರನ್ನ ST ಅಂತ ಪರಿಗಣನೆ ಮಾಡಿ ಅವರಿಗೊಂದು ಆ ಭೂಮಿ ಹಕ್ಕನ್ನು ಪಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಇವತ್ತು ನಾವು ಜಿಲ್ಲಾಧಿಕಾರಿ ಕಚೇರಿ ಎದುರು ಧರಣಿ ಸತ್ಯಾಗ್ರಹ ಮಾಡಬೇಕಾದ ಪರಿಸ್ಥಿತಿ ಎದುರಾಗಿದೆ. ನಾವೊಂದು 3-4 ತಿಂಗಳಿಂದ ನಾವು ಜಿಲ್ಲಾಧಿಕಾರಿ ಕಚೇರಿಗೆ ಬರುವುದು ಹೋಗುವುದು ಎಲ್ಲ ಕೆಲಸ ಮಾಡ್ತಾ ಇದ್ದೀವಿ. ಇಲ್ಲಿ DC ಅವರ ಮೂಲಕ ಒಂದು ಸಭೆ ಆಗ್ಬೇಕಿದೆ ನಮ್ಮ ಆಲೂರಿನ ಕೊರಗ ಸಮುದಾಯದ ಭೂಮಿಯ ಪ್ರಶ್ನೆಗೆ ಸಂಬಂಧಿಸಿ. ಆದ್ರೆ ಅವರು ಒಂದು ಸಭೆಯ ದಿನಾಂಕವನ್ನ ನಿಗದಿಪಡಿಸಲಿಕ್ಕೆ ಇವತ್ತು ನಮ್ಗೆ ತಡ ಮಾಡ್ತಾ ಇದ್ದಾರೆ. ಇವತ್ತು ಏನಾಗಿದೆ, ಚುನಾವಣೆ ಕೆಲಸ ಇದೆ, ನಮ್ಗೆ ತುಂಬಾ ಬ್ಯುಸಿ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ. ನಾವು ಚುನಾವಣೆ ಕೆಲಸ ಮೊದಲಿಂದಲೂ ನಾವು ಇವತ್ತು ಆಲೂರಿನ ಕೊರಗರ ಭೂಮಿ ಪ್ರಶ್ನೆಯ ಬಗ್ಗೆ ಒಂದು ಸಭೆ ನಿಮ್ಮಿಂದ ಆಗ್ಬೇಕು ಅನ್ನುವಂಥದ್ದು. ಅದು ನಾವು ಹೇಳಿದ್ದಲ್ಲ. ಇವತ್ತು ತಹಶೀಲ್ದಾರರು, ಗೇರು ಅಭಿವೃದ್ಧಿ ನಿಗಮದವರು, ಮತ್ತೆ ಕಂದಾಯ ಇಲಾಖೆ, ಅರಣ್ಯ ಇಲಾಖೆಯವರೆಲ್ಲ ಈ ಕೊರಗರಿಗೆ ಭೂಮಿಯನ್ನು ಕೊಡ್ಬೇಕಂತ ಆಲೂರಲ್ಲಿ ಗುರುತು ಮಾಡಿದ ಜಾಗ ಇದೆಯಲ್ಲ, ಅಲ್ಲಿ ಒಂದು ಸ್ಥಳ ಪರಿಶೀಲನೆ ಮಾಡಿದಾಗ ಅವರು ಹೇಳಿರುವಂತದ್ದು. ತಾಲೂಕು ಆಡಳಿತವು ಕೂಡ ಇವತ್ತು ಜಿಲ್ಲಾಡಳಿತವನ್ನು ಕೋರಿದೆ, ಒಂದು ಸಭೆ ನಡೆಸಬೇಕು, ಕೊರಗರ ವಿಷಯದಲ್ಲಿ ಅಂತಿಮವಾದ ನಿರ್ಧಾರ ಕೈಗೊಳ್ಳಬೇಕು ಅಂತ. ಮುಖ್ಯವಾಗಿ ಏನಾಗಿದೆ, 153 ಸರ್ವೆ ನಂಬರು ಆಲೂರಿನಲ್ಲಿ ಅದು SC ST ಜನರಿಗೆ ಮೀಸಲಿರುವಂತಹ ಒಂದು DC ಮನ್ನಾ ಲ್ಯಾಂಡ್ ಅಂತ. ಆ ಭೂಮಿ ಹಿಂದಿಂದಲೂ ನಮಗಾಗಿ ಒಂದು ಕಾಯ್ದಿರಿಸಿದ ಭೂಮಿ. ಇವತ್ತು ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮ ಮಂಗಳೂರು, ಇವರು KCDC, ಇವರು ಆ ಭೂಮಿಯಲ್ಲಿ ಒಂದು ಅಕ್ರಮವಾಗಿ ಗೇರು ನಡುತೋಪನ್ನ ನಿರ್ಮಾಣ ಮಾಡಿದ್ದಾರೆ. 7 ಎಕರೆ ಭೂಮಿಯಲ್ಲಿ ಒಂದು 20-25 ಗಿಡ ಇಟ್ಕೊಂಡು ಇವತ್ತು ನಮ್ದು ಪ್ಲಾಂಟೇಶನ್ ಇದೆ, ಈ ಭೂಮಿ ಕೊರಗರಿಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಆಕ್ಷೇಪಣೆಯನ್ನ ಕೊನೆಯ ಹಂತದಲ್ಲಿ, ಮಂಜೂರಾತಿ ಪ್ರಕ್ರಿಯೆ ಆಗುವ ಕೊನೆಯ ಹಂತದಲ್ಲಿ ಇವತ್ತು ಅವರು ಆಕ್ಷೇಪಣೆಯನ್ನು ಹಾಕಿದ್ದಾರೆ. ಆ ಆಕ್ಷೇಪಣೆಗೆ ಯಾವುದೇ ರೀತಿಯ ಆಧಾರಗಳಿಲ್ಲ. ಸರ್ಕಾರ ಅವರಿಗೆ ನೀಡಿರುವಂತದ್ದು ಅರಣ್ಯ ಭೂಮಿಯಲ್ಲಿ ಗೇರು ಅಭಿವೃದ್ಧಿ ಮಾಡ್ಲಿಕ್ಕೆ. ಅದು ಹೊನ್ನೆಕೊಡ್ಲು ಅರಣ್ಯ ಬ್ಲಾಕ್ ನಲ್ಲಿ ನಮ್ಮ ಹತ್ತಿರದಲ್ಲಿ ನಮ್ಮ ಭೂಮಿ ಇರುವಂತದ್ದು. ನಮ್ಮ ಸರ್ವೆ ನಂಬರ್ ಒಂದು 12 ಸೆಂಟ್ಸ್ ಭೂಮಿ ಅರಣ್ಯ ಇದೆ, ಉಳಿದಂತದ್ದು ಎಲ್ಲ ಕಂದಾಯ ಭೂಮಿ ಆಗಿದೆ. ಆ 12 ಸೆಂಟ್ಸ್ ಬಿಟ್ರೆ ಬೇರೆ ಯಾವ ಭೂಮಿ ಕೂಡ ಗೇರು ನಿಗಮಕ್ಕೆ ಸರ್ಕಾರ ಕೊಡ್ಲಿಲ್ಲ. ಅವರಿಗೆ ನೀಡಿರುವಂತದ್ದು ಅಬ್ಬಿಗುಡ್ಡೆ ಒಂದು ಬ್ಲಾಕ್ ನಲ್ಲಿ ಅವರಿಗೆ ಭೂಮಿಯನ್ನು 30 ಎಕರೆ ಭೂಮಿಯನ್ನ KCDC ಕೊಟ್ಟಿದೆ. ಆದ್ರೆ ಇವತ್ತು ಅಬ್ಬಿಗುಡ್ಡೆಯ ಒಂದು ದಾಖಲೆ ಇಟ್ಕೊಂಡು ಇವರು ಹೊನ್ನೆಕೊಡ್ಲು ಎಕ್ಸ್ಟೆನ್ಷನ್ ಫಾರೆಸ್ಟ್ ನಮ್ಗೆ ಸೇರಿದೆ ಅಂತ ಇವತ್ತು ಕಂದಾಯ ಭೂಮಿ ಸೇರಿಯೂ ನಮಗೆ ಕೊಟ್ಟಿದ್ದಾರೆ ಎನ್ನುವಂತ ಆ ವಾದವನ್ನು ಅವರು ಮಾಡ್ತಾ ಇದ್ದಾರೆ, ಆಕ್ಷೇಪಣೆಯನ್ನು ಹಾಕ್ತಾ ಇದ್ದಾರೆ. ಆದ್ರೆ ಆ ಆಕ್ಷೇಪಣೆಗಳು ಸರಿ ಇಲ್ಲ, ಅದನ್ನ ತಿರಸ್ಕಾರ ಮಾಡಬೇಕು ಅಂತ ನಾವು DC ಅವರ ಹತ್ರ ಹೇಳ್ತಾ ಇದ್ದೇವೆ. ಇದನ್ನು ರಾಜ್ಯ ಸರ್ಕಾರ ಮಟ್ಟಕ್ಕೆ ಕೊಂಡೊಯ್ಯುವ ಅಗತ್ಯ ಇಲ್ಲ. ಜಿಲ್ಲಾ ಮಟ್ಟದಲ್ಲೇ ಒಂದು ಸಭೆ ನಡೆಸಿ ಅಂತಿಮವಾದ ನಿರ್ಧಾರ ಕೈಗೊಳ್ಳಲಿಕ್ಕೆ ಸಾಧ್ಯ ಇದೆ. 153 ಸರ್ವೆ ನಂಬರ್ ಸೇರಿದಂತೆ ವಿವಿಧ ಕಡೆ ಆಲೂರು ಹರ್ಕೂರಿನಲ್ಲಿ ಒಂದು 10 ಎಕರೆ ಭೂಮಿಯನ್ನ ಕೊರಗ ಕುಟುಂಬಗಳಿಗೆ ಮಂಜೂರು ಮಾಡಲಿಕ್ಕೆ ಭೂಮಿಯಾಗಿ ಸರ್ವೆ ಆಗಿ ಎಲ್ಲ ನಕ್ಷೆಗಳ ಸಿದ್ಧವಾಗಿ ಮಂಜೂರಾತಿ ಪ್ರಕ್ರಿಯೆಗೆ ಬೇಕಾದ ಎಲ್ಲ ಕಾರ್ಯಗಳು ನಡೆದಿದೆ. ಆ ಭೂಮಿಯನ್ನು ಕೊರಗ ಕುಟುಂಬಗಳಿಗೆ ನೀಡಬೇಕು ಅನ್ನುವ ಒತ್ತಾಯವನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ. ಇವತ್ತು ಸಂಜೆವರೆಗೂ ನಾವು ಧರಣಿ ಸತ್ಯಾಗ್ರಹವನ್ನ ಮಾಡ್ತಾ ಇದ್ದೇವೆ. DC ಅವರು ಇಲ್ಲಿ ಬರಬೇಕು, ನಮ್ಮ ಮನವಿ ಆಲಿಸಬೇಕು. ಹಲವಾರು ಬಂದು ಇವತ್ತು ADC ಅವರಿಗೆ, ಟ್ರೈಬಲ್ ಇಲಾಖೆಯವರಿಗೆಲ್ಲ ಮನವಿ ಕೊಟ್ಟಿದ್ದೇವೆ, ಯಾವೂ ಕೂಡ ನಮಗೆ ಪ್ರಯೋಜನ ಆಗಿಲ್ಲ. DC ಅವರು ನೇರ ಬಂದು ನಮಗೆ ಒಂದು ಯಾವ ದಿನ ಒಂದು ಕೊರಗರ ಸಭೆಯನ್ನ ನಡೆಸ್ತೇವೆ ಭೂಮಿ ಸಂಬಂಧಿಸಿ ಅಂತ ಅವ್ರು ಹೇಳಬೇಕು. ಏನ್ ಸಮಸ್ಯೆ ಆಗ್ತಾ ಉಂಟು ಅಲ್ಲಿನ ಮೂಲ ನಿವಾಸಿಗಳಿಗೆ? ಏನು ಜಾಗದ ಸಮಸ್ಯೆ, ಆಹಾರ ಸಮಸ್ಯೆ? ಇವತ್ತು ಆಲೂರಿನ ಕೊರಗ ಸಮುದಾಯ ಮುಖ್ಯವಾಗಿ ಅವರು ಒಂದು ಕಾಡು ಪ್ರದೇಶ, ಅಲ್ಲೆಲ್ಲೋ ವಾಸ ಇದ್ದವರನ್ನ ಅಲ್ಲಿಯ ಜಮೀನ್ದಾರರು ಅಜಲ ಚಾಕರಿಗಾಗಿ ಅಲ್ಲಿ ತಂದು ಬಿಟ್ಕೊಂಡಿದ್ದು ನಾವು ನೋಡ್ತಾ ಇದ್ದೇವೆ. ಇವತ್ತಿಗೂ ಕೂಡ ಒಡೆಯರ ಸಣ್ಣ ಒಂದು ಭೂಮಿಯಲ್ಲಿ ವಾಸವಾಗಿದ್ದಾರೆ. ಆ ಭೂಮಿಗೆ ಅವರಿಗೆ ಅಧಿಕಾರ ಇವತ್ತಿಲ್ಲ. ಒಡೆಯರ ಭೂಮಿ ಕೂಡ ಕೊಡಬೇಕು ಅಂತ ನಾವು ಒತ್ತಾಯವನ್ನ ಹಿಂದೆ ಮಾಡಿದೀವಿ. ಅದು ಯಾರ್ದು ಖಾಸಗಿ ಭೂಮಿಯನ್ನು ನಾವು ಕೇಳುವುದು ಕೂಡ ಅಷ್ಟು ಸಮಂಜಸ ಅಲ್ಲ. ಹಾಗಾಗಿ ಸರ್ಕಾರವೇ ಇವತ್ತು ಭೂಮಿ ಕೊಡ್ಬೇಕಂತ ಮುಂದಾಗಿದೆ. ಯಾಕಂದ್ರೆ 1994ರಲ್ಲಿ ಮೊಹಮ್ಮದ್ ಪೀರ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ವರದಿ ಜಾರಿಗೆ ಆಗಿದೆ, ಕೊರಗರಿಗೆ ಭೂಮಿ ಕೊಡ್ಬೇಕಂತ. ಇದಕ್ಕೆ ಹಿಂದಿನ ನಮ್ಮ ಹಿರಿಯ ಕೊರಗ ಸಮುದಾಯದ ಮುಖಂಡರುಗಳು ಹೋರಾಟ ಮಾಡಿದ ಪ್ರತಿಫಲವಾಗಿ ಇವತ್ತು ಬಂದಿರುವಂತದ್ದು. ಅದರಲ್ಲಿ 2.5 ಎಕರೆ ಭೂಮಿ ಕೊರಗರಿಗೆ ಕೊಡ್ಬೇಕಂತ ಏನು ವರದಿಯಲ್ಲಿ ಇದೆ, 13 ಶಿಫಾರಸುಗಳೊಂದಿಗೆ ಇದೆ. ಹಾಗೇನೆ ಆ ಒಂದು ವರದಿಯ ಆಧಾರದಲ್ಲಿ ಹಾಗೆ ನಾವು ಭೂಮಿ ಕೊಡಬೇಕು ಅಂತ ಆಲೂರಿನಲ್ಲಿ ಹೋರಾಟವನ್ನು ಸುಮಾರು 2016ರಲ್ಲಿ, ಇವತ್ತು 10 ವರ್ಷ ಇವತ್ತು ಕಳೀತಾ ಇದೆ. 16ರಿಂದ ಪ್ರಾರಂಭ ಮಾಡಿ ಇವತ್ತು 10 ವರ್ಷ ಆಗಿದೆ. ಅಲ್ಲಿ ಇವತ್ತು ಒಂದು ಸ್ವಾವಲಂಬನೆ ಜೀವನ ಮಾಡಲಿಕ್ಕೆ
ಮತ್ತೆ ಒಂದು ಭೂಮಿ ಪಡೆದ್ರೆ ಒಂದು ಆರ್ಥಿಕವಾಗಿ ಅವರು ಸಬಲರಾಗಿ ಶಿಕ್ಷಣ, ಆರೋಗ್ಯ, ಅವ್ರ ಬದುಕನ್ನು ಕಟ್ಕೊಳ್ಳಿಕ್ಕೆ ಆಗ್ಲಿಕ್ಕೆ ಸಾಧ್ಯ ಇದೆ. ಮತ್ತೆ ಇವತ್ತು ಬೇರೆಯವರ ಭೂಮಿಯಲ್ಲಿ ಇವತ್ತು ಬಾಡಿಗೆ ಮನೆಯಲ್ಲಿ ಸಾಧ್ಯ ಇಲ್ಲ. ಅವರಿಗೆ ಆರ್ಥಿಕವಾಗಿಯೂ ಕೂಡ ಬಾಡಿಗೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಆ ಬಾಡಿಗೆ ಮನೆಯಲ್ಲಿ ಒಂದು ಮನೆಯೊಳಗೆ 2, 3, 4, 5 ಕುಟುಂಬಗಳು ಇವತ್ತು ಒಟ್ಟೊಟ್ಟಿಗೆ ಬದುಕಬೇಕಾದ ಪರಿಸ್ಥಿತಿ ಅವರಿಗೆ ಇದೆ. ಒಂದು ವಸತಿ ಸೌಲಭ್ಯ ಪಡೆದು ಮನೆ ಕಟ್ತೇವೆ ಅಂದ್ರೂ ಬೇರೆ ಅವರಿಗೆ ಜಾಗ ಇವತ್ತು ಕೊರತೆ ಇದೆ. ಒಡೆಯರ ಭೂಮಿಗೆ ಅವ್ರು ಒಪ್ಪಿಗೆ ಕೊಡ್ಬೇಕಾದ್ರು. ಈಗ ITDP ಮನೆ ಪಡೀಲಿಕ್ಕೆ ಒಡೆಯರ ಭೂಮಿ ಒಂದು ಒಪ್ಪಿಗೆ ಪತ್ರ ತಗೊಂಡು ಬನ್ನಿ ಅಂತ ಇವತ್ತು ಹೇಳ್ತಾರೆ. ಅಂತ ಪರಿಸ್ಥಿತಿ ಇವತ್ತು ಆಲೂರಿನ ಪ್ರದೇಶದಲ್ಲಿ ಇದೆ. ನಾವು ತಹಶೀಲ್ದಾರ್ ನಮ್ಗೆ ಹೇಳಿದ್ರು, ಜಂಟಿ ಸ್ಥಳ ಪರಿಶೀಲನೆ ಮಾಡುವಾಗ ನಿಮಗೆ ಸದ್ಯ ನಮಗೊಂದು ಸೈಟ್ ಮಂಜೂರು ಮಾಡಿ ಕೊಡ್ತೇವೆ, ಒಂದ್ 2 ಸೆಣಸು ಅಂತ. ಆದ್ರೆ ಆ 2 ಸೆಣಸು ಭೂಮಿ ಕೊಟ್ರೆ ನಾವು ಆರ್ಥಿಕವಾಗಿ ಬಲಗೊಳ್ಳಿಕ್ಕೆ ಆ ಭೂಮಿ ಸಾಧ್ಯ ಆಗುದಿಲ್ಲ. ಮೊಹಮ್ಮದ್ ಪೀರ್ ವರದಿ ಪ್ರಕಾರ ನಾವು ಕೃಷಿಯನ್ನು ಮಾಡ್ಲಿಕ್ಕೆ ನಮ್ಗೆ ಆ ಭೂಮಿಯಲ್ಲಿ ಸಾಧ್ಯ ಆಗ್ಬೇಕು ಅನ್ನುವಂಥದ್ದು. ಆ ಭೂಮಿ ಇಲ್ಲ ಅಂತ ಒಂದು ವಾದವನ್ನು ಕೂಡ ತಾಲೂಕಾಡಳಿತ ಹಿಂದೆ ಮಾಡಿದ್ದು ನಾವು ನೋಡಿದ್ದೇವೆ. ಆ ಸಂದರ್ಭದಲ್ಲಿ ಭೂಮಿ ಕೂಡ ನಾವು ಕೊರಗ ಸಮುದಾಯದವರು, ಆದಿವಾಸಿ ಸಂಘಟನೆಯವರು ನಾವು ಗುರುತಿಸಿ ಇವತ್ತು ಭೂಮಿಯನ್ನು ಗುರುತಿಸಿ ಕೊಟ್ಟರೂ ಕೂಡ ಇವತ್ತು ಮಂಜೂರು ಮಾಡ್ಲಿಕ್ಕೆ ಆಕ್ಷೇಪಣೆ, ವಿನಾಬೇಶ, ವಿಳಂಬ ಎಲ್ಲವೂ ಕೂಡ ಆಗ್ತಿರೋದು ನಮಗೆ ತುಂಬಾ ನೋವಿನ ಸಂಗತಿ ಆಗಿದೆ. ಓಕೆ ಮೇಡಮ್, ಈಗ ಆಲೂರಿನಲ್ಲಿ ಏನೆಲ್ಲ ಸಮಸ್ಯೆ ಆಗ್ತದೆ ಅಂತ ಹೇಳಿದ್ರೆ ಅಲ್ಲಿ ನಿಮ್ಗೆ ಸರಿಯಾದ ಜಾಗ ಇರ್ಬೋದು, ಸಮಸ್ಯೆ ಇರುವಂತದ್ದು ಏನೆಲ್ಲ ನಿಮ್ಗೆ ಸಮಸ್ಯೆ ಆಗ್ತಾ ಉಂಟು? ಸಮಸ್ಯೆ ನಮ್ಮ ಮೇನ್ ಜಾಗದ್ದೇ ಸರ್. ನಮ್ಮ ಜಾಗ ಸುಮಾರು ನಾನು ಹುಟ್ಟಿದಾಗಿಂದ ಆಲೂರಲ್ಲೇ ಇದ್ದೆ. ನಮ್ಮ ತಂದೆ ಮನೆ ಕೂಡ ಆಲೂರೆಯ. ಅಲ್ಲಿ ಕೊರಗರಿಗೆ 5 ಸೆಣಸ್ ಬಿಟ್ರೆ ಮತ್ತೆ ಯಾವ್ದು ಎಕರೆಗಟ್ಲೆ ಜಾಗನೇ ಇಲ್ಲ. ಅದೇ ಈಗ ನಾವೊಂದು 15 ವರ್ಷದಿಂದನೇ ಸ್ವಲ್ಪ ಜಾಗದ ಬಗ್ಗೆನೇ ಹೋರಾಟ ಮಾಡ್ತಾ ಇದ್ದ. ಈಗ 7-8 ಶ್ರೀಧರ ನಾಡದಿಂದ 7-8 ವರ್ಷದಿಂದ ನಾವು ಇದೇ DC ಮನ್ನ ಜಾಗಕ್ಕಾಗಿ ನಾವು ಹೋರಾಟ ಮಾಡ್ತಾನೆ ಇದ್ವು. ಪಂಚಾಯತಿಂದ ತಾಲೂಕು ಆಫೀಸಿಂದ ಇವತ್ತು DC ಆಫೀಸಿಗೆ ಬಂದಿದ್ದು. ಸುಮಾರು ಹೋರಾಟಗಳೆಲ್ಲ ಅಲ್ಲೇ ಮಾಡಿದ್ದು. ಆದ್ರೆ ನಮ್ಗೆ ಆ ಜಾಗ ಕೊಡೋಕ್ ಮುಂದಾಗಿ ಯಾವ ಅಧಿಕಾರಿಗಳು ಮುಂದಾಗಿ ಕೊಡ್ಲಿಕ್ಕೆ ಬರುವುದಿಲ್ಲ. ಈಗ DC ಮುಖಾಂತರನೇ ನಮ್ಗೆ ತಕೊಂಡ್ಬೇಕಂತ ಅಂದ್ರೆ ಮುಂದೆ ಇದೇ ರೀತಿ ಯಾವ ರೀತಿ ಹೋರಾಟ ಮಾಡೋದಂತ ಅದ್ರ ಪರವಾಗಿ ಈಗ ಹೋರಾಟ ಮಾಡ್ತೀವಿ. ಈಗ ಆಲೂರಿನಲ್ಲಿ ಜಾಗ ಅಂತ ಹೇಳಿದ್ರೆ ನಮ್ಗೆ ಮನೆ ಕಟ್ಲಿಕ್ಕ ಅಥವಾ ಕೃಷಿಗ ಯಾವ ರೀತಿ? ನಮ್ಗಂದ್ರೆ ಮನೆ ಕಟ್ಲಿಕ್ಕೆ 5 ಸೆಂಟ್ ಜಾಗನೇ ಇತ್ತು ಗೌರ್ಮೆಂಟ್ ಇಂದನ. ನಮಗ್ ಕೃಷಿ ಮಾಡಿ ನಮ್ಗೆಲ್ಲ DC ಮನ್ನ ಜಾಗಿ ನಮ್ಮ ಕುಟುಂಬಕ್ಕೆಲ್ಲ 1 ಎಕರೆ ಜಾಗ ಕೊಡ್ಬೇಕಂತೇಳಿ DC ಜಾಗನೇ ನಾವು ಗುರುತಿಸಿ ಇಟ್ಟಿದ್ದೀವಿ. ಅದ್ರ ಬಗ್ಗೆ ಏನ್ ಸಮಸ್ಯೆ ಆಗ್ತದೆ? ಪೌಷ್ಟಿಕ ಆಹಾರ ಸಮಸ್ಯೆ ಏನಾದ್ರು ಆಗ್ತಾ ಉಂಟಾ ಅಥವಾ ಆಹಾರದ ಏನಾದ್ರು ಕೊರತೆ ಆಗ್ತಾ ಉಂಟಾ? ಹೌದು, ನಮ್ಗೆ ಫುಲ್ ಸಮಸ್ಯೆ ಆಗ್ತೈತಿ. ಎಲ್ಲ ಬೇರೆ ಇತರ ಜಾತಿಯರೆಲ್ಲ ಬೆಳೆಸ್ಕೊಂಡು ತಿಂತಿದ್ರು. ನಮ್ಗೆ ಏನಿಲ್ಲ, ಬರೀ ಕೂಕೊಂಡು 5 ಸೆಂಟ್ ಜಾಗದಲ್ಲಿ ಕೂಕೊಂಡಿದ್ದೆ. ಒಂದು ತರಕಾರಿಯಲ್ಲಿ ಒಂದು ಗಿಡ ಆಗ್ಲಿ ಏನು ಹಾಕ್ಲಿಕ್ಕೆ ನಮ್ ಜಾಗ ಇಲ್ಲ. ಅದಕ್ಕೆ ನಮ್ಗೆ 1 ಎಕರೆ ಜಾಗ ನೀಡ್ಲೇಬೇಕಂತೇಳಿ ನಾವು ಸುತ್ತಮುತ್ತ ಏನಾದ್ರು ಕೈಗಾರಿಕೆಗಳು ಅಥವಾ ಫ್ಯಾಕ್ಟರಿಗಳು ಅಂತದ್ದು ಏನಾದ್ರು ಉಂಟಾ ಅಥವಾ ಬರೀ ಗ್ರಾಮೀಣ ಪ್ರದೇಶವ? ಇಲ್ಲ, ಅಲ್ಲಿ ಫ್ಯಾಕ್ಟ್ರಿ ಇದೆ. ಅದನ್ನ ಮತ್ತೆ ನಮ್ ಜಾಗ ನಾವ್ ಏನಿದ್ ಕೇಳ್ತಿದ್ವಿ ಅದ್ರಲ್ಲೇ ಗೇರ್ ಗಿಡ ಇದೆ ಅಷ್ಟೇ. ನಿಮ್ಗೆ ಅಂದ್ರೆ ನಿಮ್ಗೆ ಸ್ವಾವಲಂಬನೆ ಆಗ್ಲಿಕ್ಕೆ ನಿಮ್ಗೆ ಜಾಗ ಬೇಕು. ಹೌದೌದು, ನಮ್ಗೆ ನಾವು ಯಾವ್ದೇನು ಕೃಷಿ ಮಾಡ್ಕೊಂಡಿರೋಕ್ ನಮ್ಗೆ ಜಾಗ ಬೇಕು. ಓಕೆ ಸರ್, ನಿಮ್ಗೆ ಆಗ್ತಿರುವಂತ ಸಮಸ್ಯೆ? ನಮಗೆ ಸಮಸ್ಯೆ ಸರ್, ನಮ್ದು ಶಿವಮೊಗ್ಗ ಜಿಲ್ಲೆಗೂ ಮತ್ತು ನಮ್ಮ ಉಡುಪಿ ಜಿಲ್ಲೆಗೂ ನಂಟಸ್ತಿಗೆ ಆಗ್ತಾ ಇರುತ್ತೆ. ಅಲ್ಲಿನ ನಮ್ಮ ಹತ್ಲರ್ನ ಎಷ್ಟಿ ಮಾಡಿದ್ರು, ನಮ್ಮ ಇಲ್ಲಿ ಮಾತ್ರ SC ಅಂದೇಳಿ ಪರಿಗಣನೆ ಮಾಡ್ತಾ ಇದ್ರು. ಆವಾಗ ನಾವು ನಂಟಸ್ಗೆ ನಡೆದಾಗ ಅಲ್ಲಿ ಸರ್ಟಿಫಿಕೇಟ್ ಆಗೋದಿಲ್ಲ. ಅವಾಗ ನಾವು ಕೊಟ್ಟಂತ ಹುಡುಗಿ ಮಕ್ಕಳಿಗೆ ಪೌಷ್ಟಿಕ ಆಹಾರ ಅಲ್ಲಿ ಸಿಗುದಿಲ್ಲ. ಇದು ನಮಗೂ ಕೂಡ ಇಲ್ಲಿ ಏನೂ ಸಿಕ್ಕುದಿಲ್ಲ. ಮತ್ತೆ ಅರಣ್ಯ ಒತ್ತುವರಿ ಅದು ಕೆಲವರಿಗೆ ಮಂಜೂರಾಗಲ್ಲ. ಇನ್ನು ಕೆಲವು ಸಣ್ಣ ಪುಟ್ಟ ಕೆಲಸಗಳು ಅದು ಬಾಕಿ ಮಾಡ್ತಾ ಇದ್ರು ಹಳ್ಳಿಯಲ್ಲಿ. ಪಂಚಾಯತಿನವರು ಸವಿತೆ ನಿಗಾ ವಹಿಸುವುದಿಲ್ಲ. ರಸ್ತೆಗೂ ಅದು ನಾವು ತೀರಾ ಬಡವ್ರ ಬಗ್ಗೆ ಏನೂ ಒಂದು ಸವಲತ್ತೆ ಕೊಡುವುದಿಲ್ಲ. ಈಗ ಅಲ್ಲಿ ನೋಡಿ ಘಟ್ಟದಲ್ಲೆಲ್ಲ ಶಿವಮೊಗ್ಗ ಜಿಲ್ಲೆಯಲ್ಲಿ ಫುಡ್ ಕೊಡ್ತಾರೆ, ತಿಂಗಳಿಗೆ 1 ಬಾರಿ ಫುಡ್ ಕೊಡ್ತಾರೆ. ಅದಕ್ಕೆ ನಾವು ಇಲ್ಲಿ ಅದಕ್ಕೂ ವಂಚಿತರಾಗಿತ್ತು ಇಲ್ಲಿ. ಅದ್ರ ಬಗ್ಗೆ ಯಾರಿಗೆ ಹೇಳಿದ್ರು ನಾವು ಹಿಂದೆ ಹೋರಾಟ ಮಾಡಿತ್ತು. ಕುಂದಾಪುರದಲ್ಲಿ ಒಂದು 50-100 ಜನ ಒಟ್ಟಾಗಿ ಒಂದು ಹೋರಾಟ ಮಾಡಿ ತಹಸೀಲ್ದಾರ್ ಮನವಿ ಕೊಟ್ಟಿದ್ದು. ಅದರಿಂದ ಏನೂ ಪ್ರಯೋಜನ ಬರಲಿಲ್ಲ. ಈಗ ಇವರು ಶ್ರೀಧರ ನಾಡವ್ರು ಸ್ವಲ್ಪ ನಮ್ಮ ಬಗ್ಗೆ ಇದು ಮಾಡಿ ಇಲ್ಲೊಂದು ಹೋರಾಟ ಮಾಡುವಂತ ಹೇಳಿ. ಬೇರೆ ಏನು ಸಮಸ್ಯೆ ಉಂಟಾ ನಿಮ್ಗೆ? ಯಾವುದು? ಅಲ್ಲಿ ಅದು ಬಿಟ್ಟು ಬೇರೆ ಏನಾದ್ರು ಜಾಗದ ಒತ್ತುವರಿ ಆಗ್ಲಿಲ್ಲ ಕೆಲವರು ಸರ್. ಇವತ್ತು ಸುಮಾರು ಜನಕ್ಕೆ ಒತ್ತುವರಿ ಬಾಕಿ ಇದೆ. ಬಹಳ ಜನಿಗಿದೆ.
ಎಷ್ಟು ಸಮುದಾಯದಲ್ಲಿ ನಿಮ್ಮ ಸಮುದಾಯದಲ್ಲಿ ಎಷ್ಟು ಜನಸಂಖ್ಯೆ ಇದೆ ಅಂತ? ನಮ್ಗೆ ಈ ಉಡುಪಿ ಜಿಲ್ಲೆಯಲ್ಲಿ ಜನಸಂಖ್ಯೆ ಬಹಳ ಕಡಿಮೆ ಇದೆ. ಹಸಲ ಜನಾಂಗ ಬಹಳ ಕಡಿಮೆ ಇದೆ. ನಮ್ದೊಂದು ಕೊಲ್ಲೂರು, ಇಲ್ಲ ಕಬ್ಬಿನಲ್ಲಿ ಅಂತ ಬಂತು, ಕಾರಿಬೈಲು, ಕೋಟುಗಳು, ಇಷ್ಟೇ ಕಡೆ ನಮ್ಮ ಹಸ್ಲರಿ ಇರುವಂತ. ಮತ್ತು ಪೂರ್ತಿ ನಮ್ಮ ಹಸ್ಲರಿ ಇರುವಂತ ಶಿವಮೊಗ್ಗ ಜಿಲ್ಲೆಯಲ್ಲಿ, ಸಾಗರ ಶಿವಮೊಗ್ಗ ಜಿಲ್ಲೆಯಲ್ಲಿ. ಇಲ್ಲಿ ನಾವು ಅಲ್ಪಸಂಖ್ಯಾತರೇ ಇತ್ತು ನಾವೀಗ, ಅಷ್ಟು ಕಡಿಮೆ ಜನಸಂಖ್ಯೆ. ಹಸಲ ಜನಾಂಗ ಇಲ್ಲದೆ ಇಲ್ಲ ಇಲ್ಲಿ ನಮ್ಗೆ ಘಟ್ಟತಗ್ಗಿಗೆ, ಮತ್ತೆ ಯಾವ ಕಡೆನೂ ಇಲ್ಲ ಸರ್. ಕಸುಬು ಏನು, ಮೂಲ ಕಸುಬು ಏನು? ನಮ್ದು ಕೂಲಿ ಮಾಡೋದು ಸರ್ ನಾವು. ಈ ಕೊನೆ ಕೊಟ್ಟಿ ಕೆಲಸ ಅಂದ್ರೆ ಅಡಿಕೆ ಕೊಯ್ಯೋದು, ಔಷಧಿ ಹೊಡೋದು, ಬೇರೆ ಭಟ್ರ ಮನೆ ಕೂಲಿಗೆ ಹೋಗುತ್ತೆ ಹೊಟ್ಟೆ ಹೊರ್ಗಣಕಾಲ. ಕೆಲವು ನಮ್ಗೆಲ್ಲ ಸ್ವಲ್ಪ ಕೆಲವರಿಗೆ ಜಮೀನು ಇತ್ತು. ಜಮೀನು ಅಂದ್ರೆ ನಮ್ಗೆ ಡಿನೋಟಿಸ್ ಮಾಡಿ ಕೊಟ್ಟಿದ್ರು ಕೆಲವರಿಗೆ ಮಾತ್ರ, ಕೆಲವರಿಗೆ ಅದು ಆಗ್ಲಿಲ್ಲ. ಭಟ್ರ ಮನೆಯಲ್ಲೂ ಕೆಲವು ಕಡೆ ಸಂಬಳ ಕಡಿಮೆ, ನಮ್ಗೆ ಇವತ್ತಿನ ರೇಟಲ್ಲಿ ಏನು ಪೂರೈಸೋದಿಲ್ಲ. ಬೇರೆ ದೊಡ್ಡ ಸಂಬಳಕ್ಕೆ ಹೋಗಕ್ಕೆ ದೂರ ಆತಲ್ಲ ನಮ್ಗೆ, ಸಣ್ಣದೊಂದು ಮನೆ ಎಲ್ಲ ಕಟ್ಕೊಂಡಿದ್ರೆ ದೂರ ಹೋಗಕ್ಕಾತಲ್ಲ. ಹಾಗಾಗಿ ಇದೆಲ್ಲ ಅನನುಕೂಲ ಇತ್ತು ಸರ್. ಸರ್ಕಾರದಿಂದ ಏನು ಸವಲತ್ತು ಸಿಗ್ತಾ ಉಂಟು? ಸರ್ಕಾರದಿಂದ ಈಗ ಒಂದು ತಿಂಗಳ ರೇಷನ್ ಸಿಕ್ಕಿದ್ದು ದೊಡ್ಡ ಸವಲತ್ತು ಅಂದ್ರೆ ಅದೇ ಬಿಟ್ಟರೆ ಬೇರೆ ಅಂತ ಸಿಗೋದಿಲ್ಲ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅಕ್ಕಿ ಸ್ವಲ್ಪ ಜಾಸ್ತಿ ಕೊಡ್ತಾರಲ್ಲ, ಅದು ಸ್ವಲ್ಪ ನಮ್ ದೊಡ್ಡ ಸೌಕರ್ಯ, ದೊಡ್ಡ ಸವಲತ್ತು ಅಂದ್ರೆ ಅದೇ ಸರ್. ಈಗ ಬೇರೆ ಏನಿಲ್ಲ. ಡಿಮ್ಯಾಂಡ್ ಅಂತೆಲ್ಲ ಸರ್, ನಮ್ದು ಹಸಲಾರು ಸಮುದಾಯ ಚಿಕ್ಕಮಂಗ್ಳೂರಲ್ಲಿ ಹಸಲಾರು ಇದೆ, ಶಿವಮೊಗ್ಗದಲ್ಲಿ. ನಮ್ದು ಇಲ್ಲಿ ಏನಿದ್ರೆ ಹಸಲಾರು ಮನವಿ ಕೊಟ್ಟಿದ್ರು, ನಮ್ದು SCನೇ ಇದೆ, SC ಅಂತ ಮಾಡಿಟ್ಟಿದ್ದಾರೆ, ಹಸ್ಲ ಅಂತ ಮಾಡಿದ್ದಾರೆ. ಅದಕ್ಕೂ ನಮಗೆ ಪೌಷ್ಟಿಕ ಆಹಾರನೂ ಇಲ್ಲ. ಅದ್ರ ಬಗ್ಗೆ DC ಅಲ್ಲಿ ಮನವಿ ಮಾಡಿದ್ರು, ಅವರು ಏನು ಇದು ಮಾಡ್ತಾ ಇಲ್ಲ. ನಮ್ಗೆ ಆದಷ್ಟು ಬೇಗ ಕೊಡಿ ಅಂತ ನಮಗೂ ಅದಕ್ಕಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಪೌಷ್ಟಿಕ ಆಹಾರನೂ ಇಲ್ಲ, ಅಲ್ಲಿ ಶಿವಮೊಗ್ಗ ಚಿಕ್ಕಮಂಗ್ಳೂರಲ್ಲಿ ಕೊಡ್ತಾ ಇದ್ದಾರೆ, ಇಲ್ಲಿ ಕೊಡ್ತಾ ಇಲ್ಲ. ಆದಷ್ಟು ಬೇಗ ಕೊಡಿ, ನಮಗೂ ಕೊಡಿ, ನಮಗೂ ಮತ್ತೆ ಭೂಮಿ ಕೊಡಿ, ನಮಗೂ ಹಕ್ಕುಪತ್ರ ಇಲ್ಲ. ಅಲ್ಲಿ ಅದು ಗೊತ್ತಿಲ್ಲ ಸರ್, ನಮ್ಗೆ ಅದು ಮಾಡಿ ಅಂದ್ರೆ ಈಗ ಮುಂಚೆ ಮದುವೆ ಆದವ್ರು ಈಗ ನಮ್ಗೆ ತುಂಬಾ ಕಷ್ಟ ಆಗ್ತಿದೆ. ಅಲ್ಲಿದೆ ಇಲ್ಲಿ ಕೊಟ್ಟು ನಾವು ಹೋರಾಟ ಮಾಡ್ತಾ ಇದ್ದೀವಿ, ಆದ್ರೂ ಏನು ಇದಾಗ್ತಾ ಇಲ್ಲ. ಅದಕ್ಕೆ ನಾವಿಲ್ಲಿ ಧರಣಿ ಸಮಸ್ಯೆ ಉಂಟು. ಅದ್ರಲ್ಲಿ SC ಅಂತಾನೆ ಮಾಡಿದ್ದಾರೆ. ಅಂದ್ರೆ ಮುಂಚೆ ST ಅಂತ ಸೇರಿ ಅವ್ರು ಬರೆಯುವಾಗನೇ ಒಂದ್ ಅಕ್ಷರ ತಪ್ಪು ಮಾಡಿದ್ದಾರೆ, ಹಸಲ ಅಂತ ಮಾಡಿದ್ದಾರೆ, ಕೆಲವರು ಹಸ್ಲ ಅಂತ ಮಾಡಿದ್ದಾರೆ. ಅದು ಒಂದ್ ಅಕ್ಷರ ಬಿಟ್ಟು ಹೋಗಿದ್ದಾರೆ. ಅದರಿಂದನೂ ಅಲ್ಲಿಗೆ ಇಲ್ಲಿಗೂ ನಮ್ಗೂ ತುಂಬಾ ವ್ಯತ್ಯಾಸ ಆಗ್ತಾ ಇದೆಯಾ, ಅವರಿಗೂ ತುಂಬಾ ಕಷ್ಟ. ಹಂಗಾಗಿ ನಮ್ಗೂ ಇಲ್ಲೂ ಆದಷ್ಟು ಬೇಗ ಮಾಡಿಕೊಡಿ ಅಂತ ನಾವು ಹೋರಾಡ್ತಾ ಇದ್ದೀವಿ. ಇದು ಎಷ್ಟು ಸಮಯದಿಂದ 2002ರಿಂದನೂ ಹೋರಾಟ ಮಾಡ್ತಾ ಇದ್ವಿ. 22 ಕಡೆಗೆ ತುಂಬಾ ಇಲ್ಲಿ 2ರಿಂದಾನೇ ಹೋರಾಟ ಮಾಡ್ತಾ ಇದ್ದೀವಿ. ಆದ್ರೂ ಏನು ಪ್ರಯೋಜನ ಆಗಿಲ್ಲ. ಇವಾಗ ತಾಲೂಕ್ ಆಫೀಸು, ತಾಲೂಕ್ ಪಂಚಾಯತ್ ಎಲ್ಲಾನು ಅರ್ಜಿ ಕೊಟ್ಟು ಮಾಡಿದ್ವಿ, ಆದ್ರಿಂದ ಇಲ್ಲ. ಅದಕ್ಕೆ ಇಲ್ಲೇ ಬಂದು ಧರಣಿ ಸತ್ಯಾಗ್ರಹ ಮಾಡಿದೆ, ಆದಷ್ಟು ಬೇಗ ಮಾಡಿಕೊಡಿ ಅಂತ. ಹಿಂದೆ ಭರವಸೆ ಕೊಟ್ಟಿದ್ರು, ಮಾಡ್ತೀನಿ ಅಂತ ಭರವಸೆ ಕೊಟ್ಟು ಅರ್ಜಿ ಕೊಟ್ಟಿದ್ದ. ಅಷ್ಟ್ರ ಮೇಲೆ ಮುಂದೆ ಮತ್ತೇನು ಮಾಡಿಲ್ಲ. ಅದು ಕೊಟ್ಟಿದ್ದ ಲೆಟರ್ ಎಲ್ಲಿ ಅಂತ ಮಾಡಿದ್ರೇನೋ ಗೊತ್ತಿಲ್ಲ, ಬದಿಗಿಟ್ಟಿದ್ರೆ ಅಂತ ಗೊತ್ತಿಲ್ಲ. ಅಷ್ಟ್ರ ಮೇಲೆ ಮನೆ ಅಂತ ಭರವಸೆ ಕೊಟ್ಟಿಲ್ಲ. ನಮ್ಗೂ ಆದಷ್ಟು ಬೇಗ ಮಾಡಿಕೊಡಿ ಅಂತ ಭರವಸೆ ಕೊಟ್ಟಿದ್ರು ಒಂದ್ಸಲ. ಅದನ್ನು ಅಷ್ಟ್ರ ಮೇಲೆ ಮತ್ತೇನು ಮಾಡಿಲ್ಲ, ಹಂಗೆ ಅಲ್ಲೇ ಇಟ್ಕೊಂಡು ಕುತ್ಕೊಂಡಿದ್ದಾರೆ. ಅದಷ್ಟು ಬೇಗ ಮಾಡಿಕೊಡಿ ಅಂತ ನಾವು ಹೇಳ್ತಾ ಇದ್ದೀವಿ. ಓಕೆ ವೀಕ್ಷಕರೇ, ಇವತ್ತು ಹಸ್ಲ ಸಮುದಾಯದವರಿಗೆ ಪೌಷ್ಟಿಕ ಆಹಾರವನ್ನ ಒದಗಿಸಬೇಕು, ಮಾತ್ರವಲ್ಲದೆ ಆಲೂರಿನಲ್ಲಿರುವಂತಹ ಏನು ಅಲ್ಲಿನ ಮೂಲ ನಿವಾಸಿಗಳಿಗೆ ಸೂಕ್ತವಾದಂತಹ ಜಾಗವನ್ನ ನೀಡಬೇಕು ಎನ್ನುವಂತಹ ಆಗ್ರಹದೊಂದಿಗೆ ಇವತ್ತು ಜಿಲ್ಲಾಧಿಕಾರಿ ಕಚೇರಿ ಎದುರು ಇವತ್ತು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಅವರ ಬೇಡಿಕೆಗಳನ್ನ ಸರ್ಕಾರದ ಮುಂದಿಟ್ಟುಕೊಂಡು ಇವತ್ತು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಇದು ಈ ವಾರದ ವಾಯ್ಸ್ ಆಫ್ ಯು ಕಾರ್ಯಕ್ರಮ. ಮುಂದಿನ ವಾರ ಮತ್ತೆ ಭೇಟಿಯಾಗುವ. ಅಲ್ಲಿ ತನಕ ನೋಡ್ತಾ ಇರಿ ಚಾನಲ್ ಯು. ಆಭರಣ ತಯಾರಿಕೆಯಲ್ಲಿ ಕರಾವಳಿ ಜಿಲ್ಲೆಯಾದ್ಯಂತ ಪ್ರಸಿದ್ಧವಾಗಿರುವ ನಂದಾ ಗೋಲ್ಡ್ ಉಡುಪಿಯ ಜನತೆಗೆ 2006ರಿಂದ ಸುದೀರ್ಘ ಸೇವೆಯನ್ನ ನೀಡುತ್ತಾ ಟ್ರೆಂಡಿಂಗ್ಗೆ ತಕ್ಕ ಚಿನ್ನ, ಬೆಳ್ಳಿ ಹಾಗೂ ಡೈಮಂಡ್ ಕಲೆಕ್ಷನ್ನೊಂದಿಗೆ ಮದುವೆ, ನಾಮಕರಣ, ಹಬ್ಬ ಹರಿದಿನಗಳಿಗೆ ಸೂಕ್ತವಾದ ರೀತಿಯ ಆಭರಣಗಳಿಗೆ ಮನೆ ಮಾತಾಗಿದೆ. ಉತ್ತಮ ಗುಣಮಟ್ಟದ ಆಭರಣದ ಜೊತೆಗೆ ತನ್ನ ಗ್ರಾಹಕರಿಗಾಗಿ ಸ್ಕೀಮ್ ಯೋಜನೆ ಕೂಡ ನಂದಾ ಗೋಲ್ಡ್ ಪರಿಚಯಿಸಿದೆ. ಆಭರಣಗಳ ಮೇಕಿಂಗ್ ಮೇಲೆ ವಿಶೇಷ ರಿಯಾಯಿತಿ ಸೌಲಭ್ಯದ ಜೊತೆಗೆ ಹಬ್ಬದ ಸಂದರ್ಭದಲ್ಲಿ ಸ್ಪೆಷಲ್ ಡಿಸ್ಕೌಂಟ್ ಕೂಡ ನೀಡಲಾಗುತ್ತೆ. ವಿಶೇಷವಾಗಿ ದೈವದ ಚಿನ್ನ, ಬೆಳ್ಳಿಯ ಆಭರಣಗಳು ಇಲ್ಲಿ ದೊರೆಯುತ್ತದೆ. ನಂದಾ ಗೋಲ್ಡ್ ಉಡುಪಿ ಮತ್ತು ಪಡುಬಿದ್ರೆಯಲ್ಲಿ ತನ್ನ ಶಾಖೆಯನ್ನ ಒಳಗೊಂಡಿದೆ. ಎಲ್ಲಾ ವಿಧವಾದ ಆಭರಣಗಳಿಗಾಗಿ ಭೇಟಿ ಕೊಡಿ. ನಂದಾ ಗೋಲ್ಡ್. ನಮ್ಮ ವಿಳಾಸ ಉಡುಪಿ ಶಾಖೆ, ಗುಡ್ಲಕ್ ಕಮರ್ಷಿಯಲ್ ಕಾಂಪ್ಲೆಕ್ಸ್, ಮಸೀದಿ ರಸ್ತೆ, ಸಿಟಿ ಬಸ್ ಸ್ಟ್ಯಾಂಡ್ನ ಬಳಿ, ಉಡುಪಿ. ದೂರವಾಣಿ ಸಂಖ್ಯೆ 8660988462. ಪಡುಬಿದ್ರೆ ಶಾಖೆ, ಗ್ರೌಂಡ್ ಫ್ಲೋರ್, ಶ್ರೀ ಸಾಯಿ ಆರ್ಕೇಡ್, ಮಾರ್ಕೆಟ್ ರೋಡ್, ಪಡುಬಿದ್ರೆ. 8073660831. ವಾಯ್ಸ್ ಆಫ್ ಯು ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಾ ಗೋಲ್ಡ್.